ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ಡಿಸೆಂಬರ್ 1ನೇ ತಾರೀಕು. ಈ ತಿಂಗಳು ನಿಮಗೆ ಸಂತೋಷದ, ಅನುಗ್ರಹದ, ಕೃಪೆಯ ತಿಂಗಳಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಕ್ರಿಸ್ಮಸ್ ಹಬ್ಬಕ್ಕೆ ಸಿದ್ಧರಾಗುವ 25 ದಿನಗಳಾಗಿವೆ. ವಿಶೇಷವಾಗಿ ನಮಗೆ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಕುಟುಂಬದಲ್ಲಿ ಪರಸ್ಪರ ಪ್ರೀತಿ, ಕರುಣೆ, ಅನ್ಯೋನ್ಯತೆ, ಒಟ್ಟಿಗೆ ಬಾಳುವ ಒಂದು ಕೃಪೆ ದೇವರು ನಮಗೆ ನೀಡಲಿ ಎಂದು ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳನ್ನು ಬಲಪಡಿಸಲಿ ಎಂದು ಪ್ರಾರ್ಥಿಸೋಣ. ಮಕ್ಕಳಿಗಾಗಿ, ಮಕ್ಕಳ ಭವಿಷ್ಯಕ್ಕಾಗಿ ಕುಟುಂಬವು ಒಟ್ಟಾಗಿ ದೇವರ ವಾಕ್ಯವನ್ನು ಆಲಿಸುವ ಕೃಪೆ ಲಭಿಸಲು, ಐಶ್ವರ್ಯ ನೀಡಲು, ನಜರೇತಿನ ಪವಿತ್ರ ಕುಟುಂಬದಂತೆ ನಮ್ಮ ಕುಟುಂಬವನ್ನು ಮಾರ್ಪಡಿಸಿರಿ ಎಂದು ಪ್ರಾರ್ಥಿಸೋಣ. ಸಾಧ್ಯವಾದರೆ ಒಂದು ವಸ್ತುವನ್ನಾದರೂ, ಒಂದು ಹೊತ್ತು ಊಟವನ್ನಾದರೂ ತ್ಯಾಗ ಮಾಡಿ, ಉಪವಾಸ ಮಾಡಿ ಈ ದಿನಗಳಲ್ಲಿ ಪ್ರಾರ್ಥಿಸೋಣ. ವಾಕ್ಯ ಆಲಿಸಲು, ಆ ವಾಕ್ಯದಲ್ಲಿ ಜೀವಿಸಲು, ಆ ವಾಕ್ಯದಲ್ಲಿ ಜೀವನವನ್ನು ಆರಂಭಿಸಿ ಪ್ರಾರ್ಥಿಸುವಾಗ ಒಂದು ಸಾಕ್ಷಿಗೆ ಕಾರಣವಾಗುತ್ತದೆ. ಆಮೇನ್, ಹಲ್ಲೆಲೂಯಾ. ಅದಕ್ಕೆ ಇರುವ ಭಾಗ್ಯ ದೇವರು ನಮಗೆ ನೀಡುತ್ತಾರೆ. ಪ್ರಭುವೇ, ನಿಮ್ಮ ವಾಕ್ಯ ಆಲಿಸುವ ಈ ಕುಟುಂಬವನ್ನು, ವ್ಯಕ್ತಿಯನ್ನು ನೀವು ಸಮೃದ್ಧಿಯಾಗಿ ಅನುಗ್ರಹಿಸಿರಿ. ನಿಮ್ಮ ಅನುಗ್ರಹದಿಂದ ಇವರ ಜೀವನವನ್ನು ಅತೀ ಮನೋಹರವಾಗಿ ಮಾರ್ಪಡಿಸಿರಿ. ಬಿಡುಗಡೆಯನ್ನು ನೀಡಿರಿ, ರಕ್ಷಿಸಿರಿ, ಸೌಖ್ಯವನ್ನು ನೀಡಿರಿ, ಶಾಂತಿ, ಸಮಾಧಾನ, ಸಂತೋಷವನ್ನು ನೀಡಿ ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸುತ್ತೇನೆ. ಇಂದು ಆಲಿಸುವ ವಾಕ್ಯ ಎಷ್ಟು ಮಾತ್ರ ನಮ್ಮ ಜೀವನಕ್ಕೆ ಸಹಾಯ ನೀಡುತ್ತದೆ ಎಂದು ಬರೆದಿರುವುದು ಪ್ರವಾದಿ ಎಜೆಕೀಯನ ಗ್ರಂಥ 47ನೇ ಅಧ್ಯಾಯ 9ನೇ ವಾಕ್ಯ. ಈ ತೊರೆ ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪು ಗುಂಪಾಗಿ ಚಲಿಸುವ ಸಕಲ ವಿಧ ಜಲಜಂತುಗಳು ಬದುಕಿ ಬಾಳುವುವು, ಮೀನುಗಳು ತಂಡೋಪತಂಡವಾಗಿರುವವು. ಈ ನೀರು ಸಮುದ್ರಕ್ಕೆ ಬೀಳಲು ಆ ನೀರು ಸಿಹಿಯಾಗುವುದು. ಈ ತೊರೆ ಎಲ್ಲೆಲ್ಲಿ ಹರಿದರೂ ಅಲ್ಲಲ್ಲಿ ಜೀವ ಉಂಟಾಗುವುದು. ಪ್ರಿಯರೇ, ದೇವರ ವಾಕ್ಯವಾಗುವ ನದಿಯಾಗಿದೆ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಹರಿಯುವುದು. ಒಂದೇ ಮನಸ್ಸಿನಿಂದ ಒಟ್ಟಿಗೆ ದೇವರ ವಾಕ್ಯವನ್ನು ಆಲಿಸುವ ನಿಮ್ಮ ಕುಟುಂಬದ ಒಳಗೆ ಇರುವ ಎಲ್ಲಾ ಅಸ್ವಸ್ಥತೆಗಳು, ಸಮಸ್ಯೆಗಳು, ಕಷ್ಟಗಳು, ರೋಗಗಳು ಬಿಡುಗಡೆಯಾಗುತ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯವಾಗುವ ನದಿ ನಿಮ್ಮ ಭವನದಲ್ಲಿ ಹರಿಯುವಾಗ ಅಲ್ಲಿ ವ್ಯಕ್ತಿಗಳು ಒಂದಾಗಿ ಒಂದೇ ಮನಸ್ಸಿನಲ್ಲಿ ಜೀವಿಸಲು ಪ್ರಾರಂಭಿಸುತ್ತಾರೆ. ನಿಮ್ಮ ಕುಟುಂಬದಲ್ಲಿ, ವೈಯಕ್ತಿಕ ಜೀವನದಲ್ಲಿ ಈ ಸಂತೋಷ ಉಂಟಾಗಲಿ. ಈ ವಾಕ್ಯವಾಗುವ ನದಿ ಹರಿಯುವ ವೇಗದಲ್ಲಿ ನಿಮ್ಮ ಭವನವು ಪರಿಶುದ್ಧಗೊಳ್ಳುತ್ತದೆ. ಕೆಲವು ಅನುಗ್ರಹಗಳು, ಅದ್ಭುತಗಳು ಸಂಭವಿಸುತ್ತದೆ. ದೇವರ ವಾಕ್ಯವಾಗುವ ನದಿ ಹರಿಯುವ ಜಾಗದಲ್ಲಿ ಅದ್ಭುತಗಳು ಸಂಭವಿಸುತ್ತದೆ. ಹಲ್ಲೆಲೂಯಾ. ನಮಗೆ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಈ ವಾಕ್ಯದಲ್ಲಿ ನಮ್ಮನ್ನು ಪರಿಶುದ್ಧಗೊಳಿಸುತ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿ, ಸ್ತೋತ್ರ, ಮಹಿಮೆಯನ್ನು ಸಲ್ಲಿಸೋಣ. ನಾನು ಬಂದಿದ್ದು ನಿಮಗೆ ಜೀವ ಉಂಟಾಗಲು, ಅದು ಸಮೃದ್ಧಿಯಾಗಿ ಉಂಟಾಗಲು ಎಂದು ಯೇಸು ಸ್ವಾಮಿ ಹೇಳಿದರು. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ನೀವು ಅನುಗ್ರಹದಿಂದ ಪರಿಶುದ್ಧಗೊಳ್ಳುತ್ತೀರಾ. ನಮ್ಮ ಜೀವನದಲ್ಲಿ ದೇವರ ವಾಕ್ಯವಾಗುವ ನದಿ ಹರಿಯುತ್ತದೆ. ನಮಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ವಾಕ್ಯವನ್ನು ಪರಸ್ಪರ ಶೇರ್ ಮಾಡೋಣ. ಈ ನದಿ ಹರಿಯಲು ನಮ್ಮನ್ನು ದೇವರು ನೇಮಿಸಿದ್ದಾರೆ. ಆಮೇನ್. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.